ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗರ್ಭಿಣಿ ಮಹಿಳೆಯರು ನೇರಳೆ ಹಣ್ಣನ್ನು ತಿನ್ಬೋದಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೇರಳೆ ಹಣ್ಣನ್ನು ತಿನ್ನಬೇಕು ಅನ್ನೋ ಬಯಕೆ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಸೀಸನಲ್ಲಿ, ನೇರಳೆ ಹಣ್ಣಿನ ಸೀಸನಲ್ಲಿ ತುಂಬ ಜನಕ್ಕೆ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತೆ. ಹಾಗೇನೆ ಇದರಿಂದ ತಿನ್ನೋದ್ರಿಂದ ಏನಾದರೂ ಬೆನಿಫಿಟ್ಸ್ ಆಗುತ್ತಾ? ಹಾಗೆ ತುಂಬ ಜನ ಹೇಳ್ತಿರ್ತಾರೆ ನೇರಳೆ ಹಣ್ಣನ್ನು ತಿನ್ನೋದ್ರಿಂದಾಗಿ ಗಂಟ್ಲು ಕಟ್ಟುತ್ತೆ, ಕಫ ಆಗುತ್ತೆ, ಜಾಸ್ತಿ ಕೆಮ್ಮು ಬರುತ್ತೆ, ಗಂಟ್ಲು ಕೆಡೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನಾನು ನೇರಳೆ ಹಣ್ಣಿನ ಪ್ರಯೋಜನಗಳೇನು, ಹಾಗೆ ಅದರಿಂದ ಜಾಸ್ತಿ ತಿನ್ನೋದ್ರಿಂದ ಆಗುವ ಅಡ್ಡ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಬಂದು ನೇರಳೆ ಹಣ್ಣನ್ನು ತಿನ್ಬೋದಾ ಅಂದರೆ, ಖಂಡಿತವಾಗ್ಲೂ ನೀವು ನೇರಳೆ ಹಣ್ಣನ್ನು ತಿನ್ಬೋದು. ಬಟ್ ಆದರೆ ಅದು ಫ್ರೆಶ್ ಆಗಿರೋವಂಥ ಹಣ್ಣನ್ನು ನೀವು ವಾಶ್ ಮಾಡಿ ನಂತರ 1 ಕಪ್ ಅಷ್ಟು ಮಾತ್ರ, ಅಂದರೆ ಡೈಲಿ ಅಂದರೆ 1 ವೀಕಲ್ಲಿ 2-3 ಟೈಮ್ಸ್ ನೀವು 10ರಿಂದ 12 ಹಣ್ಣನ್ನು ಮಾತ್ರ ತಿನ್ಬೋದು. ಯಾಕಂದರೆ ಇದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯಿಂದಾಗಿ ಕಾಯಿಲೆ ಬೀಳೋದು ಹೆಚ್ಚಾಗಿ ತಪ್ಪುತ್ತೆ. ಹಾಗೆ ಇದು ಬ್ಲಡ್ಡಲ್ಲಿರುವಂತಹ ಶುಗರ್ ಲೆವೆಲನ್ನು ಕಡಿಮೆ ಮಾಡೋದ್ರಿಂದಾಗಿ ಡಯಾಬಿಟಿಸ್ ಅನ್ನೋದು ಪ್ರೆಗ್ನೆನ್ಸಿಯವರ ಆಸುಪಾಸು ಸಹ ಸುಳಿಯೋದಿಲ್ಲ. ಹಾಗೆ ಇದರಲ್ಲಿರುವಂತಹ ನಾರಿನಾಂಶದಿಂದಾಗಿ ನಮ್ಮ ಬಾಡಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಮಗುವಿನ ಫೀಟಸ್ನ ಬ್ರೈನ್ ಡೆವಲಪ್ಮೆಂಟ್ಗೆ, ಬೋನ್ಸ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಗುವಿನ ಬೆಳವಣಿಗೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ಲೈಕ್ ಏನೇ ತೊಗೊಂಡ್ರೂ ಮಲಬದ್ಧತೆ ಆಗ್ತಿರುತ್ತೆ, ನಮಗೆ ಲೂಸ್ ಅಂದರೆ ಮೋಷನ್ ನೀಟಾಗಿ ಮಾಡೋಕ್ಕಾಗ್ತಿರಲ್ಲ. ಆ ಥರ ಪ್ರಾಬ್ಲಮ್ಸ್ ತುಂಬ ಜನ ಫೇಸ್ ಮಾಡ್ತಿರ್ತಾರೆ. ಸೊ ಅಂಥವರಿಗೂ ಸಹ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸಿಂದಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಸ್ಟ್ರೆಸ್ ಫೀಲ್ ಆಗ್ತಿರ್ತೀರ. ಸೊ ಆ ಸ್ಟ್ರೆಸ್ ಸೆಲ್ಸನ್ನು ಇದು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ಗರ್ಭಾವಸ್ಥೆಯಲ್ಲಿ ಮೂಡ್ ಸ್ವಿಂಗ್ಸು ಜಾಸ್ತಿ ಆಗ್ತಿರುತ್ತೆ. ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬ ಸ್ಟ್ರೆಸ್ ಆಗ್ತಿರ್ತೀವಿ. ಹಾಗೆ ಕೆಲಸದ ಒತ್ತಡಗಳನ್ನ ತುಂಬ ತಗೋತಿರ್ತೀವಿ. ಸೊ ಈ ಹಣ್ಣನ್ನು ತಗೊಳ್ಳೋದ್ರಿಂದಾಗಿ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿಯಿಂದಾಗಿ ಇದರಲ್ಲೂ ಸಹ ಕಡಿಮೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಯಾವುದೇ ಹಣ್ಣನ್ನಾದರೂ ಹೆಚ್ಚಾಗಿ ತಗೊಳ್ಳೋದ್ರಿಂದಾಗಿ ಅದರಿಂದಾಗೋ ಸೈಡ್ ಎಫೆಕ್ಟ್ಸನ್ನು ತುಂಬ ಇರುತ್ತೆ. ಸೊ ನೇರಳೆ ಹಣ್ಣನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರ್ಯಾರು ತಿನ್ನಬಾರ್ದು ಅಂತ ಅಂದರೆ, ಸಕ್ಕರೆ ಕಾಯಿಲೆಗೆ ಮೆಡಿಸಿನ್ಸ್ ತಗೊಳ್ತಿರೋರು ನೇರಳೆ ಹಣ್ಣನ್ನು ಆದಷ್ಟು ಅವಾಯ್ಡ್ ಮಾಡಬೇಡಿ. ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನೇರಳೆ ಹಣ್ಣನ್ನು ತಗೊಳ್ಳೋಕೆ ಹೋಗಬೇಡಿ. ಮತ್ತು ಇದರಲ್ಲಿ ಡಯಾಬಿಟಿಸ್ ಇರೋರಾದರೆ ತಗೊಳ್ಳೋದಕ್ಕೆ ಹೋಗಬೇಡಿ. ನೇರಳೆ ಹಣ್ಣನ್ನು ಆದಷ್ಟು ನೀವು ಅವಾಯ್ಡ್ ಮಾಡೋದೇ ಬೆಟರು. ಹಾಗೆ ಕೆಲವೊಂದು ಹಣ್ಣನ್ನು ತಗೊಳ್ಳೋದ್ರಿಂದಾಗಿ ಅಲರ್ಜೀಸ್ ಆಗುವಂತಹ ಸಿಚುವೇಶನ್ ಇರ್ತಾರೆ. ಸೊ ಅಂಥವ್ರು ನೇರಳೆ ಹಣ್ಣನ್ನು ತಗೊಳ್ಳೋದ್ರಿಂದಾಗಿ ಅಲರ್ಜಿಟಿಗೆ ಒಳಗೋಗೋರಂತ ಸಹ ಕಂಪ್ಲೀಟಾಗಿ ನೇರಳೆ ಹಣ್ಣನ್ನು ಅವಾಯ್ಡ್ ಮಾಡಿ. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಗೊತ್ತಿರುವಂತಹ ಟಿಪ್ಸ್ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.